ತುಂಬ ಸುಲಭವಾಗಿ, ಆಕರ್ಷಕವಾಗಿ, ರುಚಿಯಾಗಿ, ವಿಶೇಷವಾಗಿರೋ ಹಾಗೆ ಮಾಡಿದೆ. ತರಕಾರಿ ಕೂಡ ಇನ್ನೂ ಜಾಸ್ತಿ ಹಾಕಬಹುದು, ಆದರೆ ಚೆನ್ನಾಗಿ ಒತ್ತಿ ಬಿಗಿಯಾಗಿ ಇಡಬೇಕಷ್ಟೇ. ಇದೆಲ್ಲರಿಗೂ ಇಷ್ಟ ಆಗುತ್ತೆ, ಮಕ್ಕಳಿಗಂತೂ ಇನ್ನೂ ಇಷ್ಟ ಆಗುತ್ತೆ. ಖಂಡಿತ ನೀವು ಇದನ್ನು ಟ್ರೈ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಪೂರ್ಣಶ್ರೀ ಸೃಷ್ಟಿಗೆ ಸ್ವಾಗತ. ಇದಕ್ಕೆ ನೋಡಿ, ಗೋಧಿ ಹಿಟ್ಟು ಸುಮಾರು 1 ಬಟ್ಲಷ್ಟು ಹಾಕ್ಕೊಂಡಿದ್ದೀನಿ. ಸಿರಿಧಾನ್ಯದ ಹಿಟ್ಟು ಯಾವುದಾರ್ದು ಆಗಿರ್ಬೋದು ಅಥವಾ ಮಿಕ್ಸ್ ಆದರೂ ಆಗಿರಬಹುದು. ಅದು ಇದರಲ್ಲಿ ಸುಮಾರು ಇದರಲ್ಲಿ ಅರ್ಧದಷ್ಟು ಸುಮಾರು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. 1 ಚಮಚ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ಅಳತೆ ಅಷ್ಟೇ ಇರಲೇಬೇಕಂತೇನಿಲ್ಲ. ಅದಕ್ಕೆ ಒಂದು ಸಣ್ಣ ಕಪ್ಪಷ್ಟು ಪೂರಿನ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮಿಕ್ಸಿಗೆ ಹಾಕಿದ್ದು ಪೂರಿ ಇವಾಗ ಹೆಚ್ಚು ಕಮ್ಮಿ ಸಿರಿಧಾನ್ಯದ ಹಿಟ್ಟು ಎಷ್ಟಿತ್ತು ಅಷ್ಟಾಗಿದೆ. ಇಷ್ಟನ್ನು ಉಪ್ಪೊಂದು ಹಾಕಿ ಚಪಾತಿ ಹಿಟ್ಟು ಥರ ಕಲಿಸ್ಕೋಬೇಕು. ಮೊದಲು ಒಣದಾಗೆ ಬೆರೆಸ್ಕೋಬೇಕು. ಈ ಥರ 2-3 ಬೆರೆಸ್ಕೊಂಡಾಗ ಹಾಗೆ ನೀರು ಹಾಕೋಕ್ಕೆ ಹೋಗಬಾರ್ದು. ಈಗ ನೋಡಿ, ನಾನು ತುರಿದಿರೋ ಕ್ಯಾರೆಟ್ ಇಟ್ಕೊಂಡಿದ್ದೀನಿ, ಆಲೂಗಡ್ಡೆ ಇಟ್ಕೊಂಡಿದ್ದೀನಿ. ಆಲೂಗಡ್ಡೆ ಲಾಸ್ಟಲ್ಲಿ ತುರ್ಕೊಳ್ಳಿ ಎಲ್ಲ ಬೆರೆಸೋವಾಗ. ಮತ್ತು ತೆಳ್ಳಗೆ ಹೆಚ್ಚಿರುವಂಥ ಕ್ಯಾಪ್ಸಿಕಮ್ಮು ಮತ್ತು ಸೊಪ್ಪು ಎಲ್ಲ ತೊಳೆದಿದ್ದನ್ನು ನೀರೆಲ್ಲ ಹೋಗೋ ಹಾಗೆ ಬಸಿದು ಆಮೇಲೆ ಇಟ್ಕೊಂಡಿದ್ದೀನಿ. ಇದ್ರ ಬದಲು ಕೊತ್ತಂಬರಿ ಸೊಪ್ಪು ಬೇಕಾದರೂ ಹಾಕ್ಕೋಬೋದು. ಪನ್ನೀರ್ ಮನೇಲಿ ಮಾಡಿರೋದು ಇಟ್ಕೊಂಡಿದ್ದೀನಿ. ಇದಿಷ್ಟಕ್ಕೂ ಇವಾಗ ನಾವು ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕಬೇಕು. ಚಪಾತಿ ಹಿಟ್ಟಲ್ಲಿ ಬೇರೆ ಇರುತ್ತೆ, ಆದ್ದರಿಂದ ಇದೆಲ್ಲ ಈ ಪನ್ನೀರನ್ನ ಕೂಡ ಪುಡಿ ಮಾಡ್ಕೊಂಬಿಡೋಣ. ಗಟ್ಟಿಯಾಗಿರೋವಂಥದ್ದಾದರೆ ತುರ್ಕೋಬಹುದು. ನಿಮಗಿಷ್ಟ ಬಂದಿದ್ದು, ಇವಾಗ ಗಡ್ಡೆಕೋಸು, ಎಲೆಕೋಸು, ಬೀಟ್ರೂಟು, ಆ ಥರ ನಿಮಗೆ ಇಷ್ಟ ಬಂದಿದ್ದು, ನಾವು ಹಸಿಯಾಗೂ ತಿಂತೀವಿ ಅನ್ನೋವಂಥ ತರಕಾರಿಗಳನ್ನ ಹಾಕ್ಕೊಂಡ್ರೆ ಒಳ್ಳೆಯದು. ಬ್ರೊಕೋಲಿ, ಹೂಕೋಸು ಯಾವ್ದು ಬೇಕಾದರೂ ಹಾಕ್ಕೊಳ್ಳಿ. ಚೆನ್ನಾಗಿ ತೆಳ್ಳಗೆ ಸಣ್ಣಗೆ ಹೆಚ್ಚಿರಬೇಕು, ನೀರಾಗಿ ಇರಬಾರ್ದು, ಅಷ್ಟೇ ಮುಖ್ಯ. ಈರುಳ್ಳಿ ಹಾಕಬೇಕು ಅನಿಸಿದ್ರೆ ಈರುಳ್ಳಿ ಕೂಡ ಹಾಕ್ಕೋಬಹುದು. ಒಟ್ಟಿನಲ್ಲಿ ಎಲ್ಲ ಇದಕ್ಕೆ ಉಪ್ಪು, ಖಾರ, ನಿಮಗೆ ಬೇಕಿದ್ದ ಮಸಾಲ ಹಾಕಿ ಚೆನ್ನಾಗಿ ಬೆರೆಸ್ಕೋಬೇಕು. ಇವಾಗ ನಾನು ಹಿಟ್ಟನ್ನು ಸ್ವಲ್ಪ ದಪ್ಪ ಹಿಟ್ಟು, ಅಂದರೆ ಸುಮಾರು 1 ಚಪಾತಿಗೆ ಮಾಡೋದನ್ನು 2 ಚಪಾತಿಗೆ ಮಾಡೋಷ್ಟು ಹಿಟ್ಟನ್ನು ಒಂದೊಂದು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. 4 ಉಂಡೆ ಆಗಿದೆ. ಅದೇ ರೀತಿ ಇದನ್ನು ಕೂಡ 4 ಭಾಗ ಮಾಡ್ಕೊಂಬಿಡೋಣ. 4ಕ್ಕೂ ಇಡೋದಕ್ಕೆ ಸರಿ ಹೋಗುತ್ತೆ. ಆಮೇಲೆ ಸ್ವಲ್ಪ ದಪ್ಪಕ್ಕೆ ಲಟ್ಸೋಣ. ನೋಡಿ, ಈ ಥರ ಸ್ವಲ್ಪ ದಪ್ಪಕ್ಕೆ, ಅಂದರೆ ನಾವು ಚಪಾತಿಗಿಂತ ಡಬ್ಬಲ್ ದಪ್ಪ ಅಂದ್ಕೊಳ್ಳಿ, ಅಷ್ಟು ದಪ್ಪ ಲಟ್ಸಿದ್ದೀನಿ. ಇದಕ್ಕೆ ಒಂಚೂರು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸವರ್ಕೊಂಡ್ಬಿಟ್ಟು ನಾವು 1 ಭಾಗ ತರಕಾರಿ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಹರಡಬೇಕು. ಅದನ್ನು ಈ ರೀತಿ ಚೆನ್ನಾಗಿ ಒತ್ತಬೇಕು. ಚಪಾತಿ ಹಿಟ್ಟು ಅಷ್ಟೇ ಮಾಮೂಲಿನ 1 ಸುತ್ತು ಗಟ್ಟಿ ಇದ್ದರೆ ಒಳ್ಳೆಯದು. ಇದ್ರದ್ದೆಲ್ಲ ತೇವ ಇದ್ದರೆ ಆವಾಗ ಅದು ಹೀರ್ಕೊಂಡು ಸರಿ ಹೋಗುತ್ತೆ. ಇದಕ್ಕೆ ಇವಾಗ ನಿಮ್ಮ ಹತ್ರ ಕಾರ್ನ್ ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. ಅದಿಲ್ಲದೆ ಇದ್ದರೆ ನೀವು ಅಕ್ಕಿ ಹಿಟ್ಟು ಕೂಡ ಹಾಕ್ಕೋಬಹುದು. ಚೆನ್ನಾಗಿ ಇದ್ರ ಮೇಲೆ ಹಾಕಿ ಸವರ್ ಬಿಟ್ಟರೆ ಅದು ಹೀರ್ಕೊಂಡು ಅದು ಚೆನ್ನಾಗಿ ಅಬ್ಸರ್ವ್ ಆಗುತ್ತಲ್ವ, ಸುತ್ತಕ್ಕೆ ಚೆನ್ನಾಗಿರುತ್ತೆ. ಈ ರೀತಿ ಹಾಕ್ಕೊಂಡು ಅಕ್ಕಿ ಹಿಟ್ಟಾದರೂ ಸರಿ, ಕಾರ್ನ್ ಫ್ಲೋರ್ ಆದರೂ ಸರಿ, ಯಾವುದಾದ್ರೂ ಸರಿ, ಚೆನ್ನಾಗಿ ಈ ರೀತಿ ಹರಡ್ಕೊಳ್ಳಿ. ಆದಮೇಲೆ ಬಿಗಿಯಾಗಿ ಸುತ್ತಬೇಕು. ಇದನ್ನು ನೀವು ಬೇರೆ ಕರಿ ಮಾಡೋ ಕೆಲಸ ಇಲ್ಲ. ಒಂದೊಂದೇ ಚಪಾತಿನ ಲಟ್ಟಿಸ್ಬೇಕು, ಸುಡಬೇಕು ಅನ್ನೋ ಕೆಲಸ ಇಲ್ಲ. ಲಟ್ಸೋದು ಇದು ದಪ್ಪಕ್ಕೆ ಲಟ್ಸೋದ್ರಿಂದ ಇದು ಕೂಡ ಸುಲಭವಾಗುತ್ತೆ. ಹೀಗೆ ಬಿಗಿಯಾಗಿ ಸುತ್ತಬೇಕು. ಈಗ ಅಮುಕ್ಕೊಂಡು ಸುತ್ತಬೇಕು. ಹೀಗೆ ಸುತ್ತಿ ಚೆನ್ನಾಗಿ ಇದನ್ನು ಇಲ್ಲಿ ಮುಚ್ಚಿಬಿಡೋಣ. ಈ ರೀತಿ ಹೀಗೆ ಮತ್ತೆ ಹೊರಳಿಸಿದ್ರೆ ಅದು ಬಿಗಿಯಾಗಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇನ್ನು ಈ ರೀತಿ ಮಾಡಿಟ್ಕೋಬೇಕು. ಈಗ ಒಂದು ಪಾತ್ರೆ ಕೆಳಗಡೆ ನೀರು ಹಾಕಿ ಅದರಲ್ಲಿ ಒಂದು ಪಾತ್ರೆ ಇಟ್ಟಿದ್ದೀನಿ. ಅದ್ರ ಮೇಲೆ ಒಂದು ತಟ್ಟೆ ಇಟ್ಟು ಈ ತಟ್ಟೆಗೆ ಅಳತೆಗೆ ಆಗೋ ಹಾಗೆ ನೀವು ಈ ಲಟ್ಸಿರೋದನ್ನು ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಆವಿಗಿಡೋಣ. ಇನ್ನು ಮಿಕ್ಕಿದ್ದು ಲಟ್ಸ್ಬಿಟ್ಟು ಒಟ್ಟಿಗೆ ಇಡ್ತೀನಿ. ಇದಕ್ಕೆ 1 ಚಮಚ ಅಷ್ಟು ಎಣ್ಣೆ ಹಾಕಿದ್ದೀನಿ. ಮೇಲೆ ನೀರು ಕುದೀತಾ ಇದೆ ಕೆಳಗಡೆ. ಇದನ್ನು ಇಡ್ಲಿ ಥರ ಆವಿಲಿ ಬೇಯಿಸಬೇಕು, ವೆಯ್ಟ್ ಹಾಕಬಾರ್ದು. 1/4 ಗಂಟೆ ಬೇಯಲಿ. ನೋಡಿ, ಈಗ ಇದು ಬೆಂದಿದೆ, 1/4 ಗಂಟೆ ಆಗಿದೆ. ಇಳಿಸ್ಕೊಳ್ಳೋಣ. ನೋಡಿ, ಈ ರೀತಿ ಹೆಚ್ಚಿ ಇಟ್ಕೊಂಡಿದ್ದೀನಿ.
ಈ ಥರ ಇಟ್ಕೊಳ್ಳೋಕ್ಕೋಸ್ಕರ ಎಷ್ಟು ಬಿಗಿಯಾಗಿದ್ದರೆ ಅಷ್ಟು ಚೆನ್ನಾಗಿ ಬರುತ್ತೆ. ಇಲ್ಲದಿದ್ದರೆ ಈ ಥರ ಸ್ವಲ್ಪ ಓಪನ್ ಆಗಿಬಿಡುತ್ತೆ ಅಷ್ಟೇ. ಇನ್ನು ಮಿಕ್ಕಿದ್ದನ್ನು ಇದನ್ನು ಬೇರೆ ಥರ ಒಗ್ಗರಣೆ ಹಾಕೋಕ್ಕೆ, ಇದನ್ನು ಬೇರೆ ಥರ ಒಗ್ಗರಣೆ ಹಾಕೋಕ್ಕೆ ಇಟ್ಕೊಂಡಿದ್ದೀನಿ. ಈಗ ಬಾಣಲಿಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಕಾದ್ಮೇಲೆ ನಾನು ಕರಿ ಎಳ್ಳು ಇಟ್ಕೊಂಡಿದ್ದೀನಿ. ಯಾವುದಾದ್ರೂ ಎಳ್ಳು ಹಾಕ್ಬೋದು, ಅಥವಾ ಕಲೋಂಜಿ ಅಂತ ಬರುತ್ತಲ್ವ, ನೀವು ಗೊತ್ತಿರ್ಬೋದು. ಉತ್ತರ ಭಾರತದವ್ರು ಸ್ವಲ್ಪ ಉಪಯೋಗಿಸ್ತಾರೆ. ಅದು ನೋಡೋಕ್ಕೆ ಸ್ವಲ್ಪ ಕರಿ ಎಳ್ಳಿದ್ದ ಹಾಗೆ ಇರುತ್ತೆ. ಅದನ್ನು ಬೇಕಾದರೂ ಹಾಕ್ಕೋಬಹುದು. ಒಳಗಡೆ ತರಕಾರಿಗಳ ಜೊತೆ ನಾನು ಪನ್ನೀರ್ ಹಾಕಿದ್ನಲ್ವ, ಒಂದು ವೇಳೆ ಪನ್ನೀರ್ ಇಲ್ಲದೆ ಇದ್ದರೆ ಅಥವಾ ಬೇಡದೇ ಇದ್ದರೆ ಅದಕ್ಕೆ ತೆಂಗಿನ ತುರಿ ಕೂಡ ಹಾಕ್ಕೋಬಹುದು. ಇವಾಗ ಈ ಹೆಚ್ಕೊಂಡಿರೋದನ್ನು ಈ ಒಗ್ಗರಣೆಗೆ ಹಾಕ್ಕೊಂಡು ತಿರುಗೋಣ. ಒಂದು ನಿಮಿಷ ಬಿಟ್ಟು ತಿರುವು ಹಾಕೋಣ. ಒಂದು ನಿಮಿಷ ಬಿಟ್ಟಿದ್ದೀಗ ನಿಧಾನಕ್ಕೆ ತಿರುವು ಹಾಕೋಣ. ತಿರುವು ಹಾಕಿದ್ರು ಕೂಡ ಮತ್ತೆ ಒಂದು ನಿಮಿಷ ಹಾಗೆ ಬಿಡೋಣ. ಹಾಗೆ ಸ್ಪೀಡಾಗಿ ಕಲಿಸೋದು ಬೇಡ, ನಿಧಾನಕ್ಕೆ ತಿರುವು ಹಾಕೋದ ರೀತಿಯಲ್ಲಿ ಹಾಕೋಣ. ಎಣ್ಣೆ ಬೇಕಿದ್ರೆ ಇನ್ನೂ ಬೇಕನ್ನೋರು ಇನ್ನೂ ಸ್ವಲ್ಪ ಹಾಕ್ಕೋಬಹುದು. ನಾವು ಚಪಾತಿ ಸುಡೋವಾಗ ಹಾಕಿದ್ರೆ ಇನ್ನೂ ಜಾಸ್ತಿನೇ ಎಣ್ಣೆ ಹಿಡಿಸುತ್ತೆ. ಆ ಲೆಕ್ಕಕ್ಕೆ ಒಂದು ಸ್ವಲ್ಪ ಧಾರಾಳವಾಗಿ ಹಾಕ್ಕೋಬಹುದು. ನಿಮಗೆ ಎಷ್ಟು ಬೇಕೋ ಅಷ್ಟು ರೋಸ್ಟ್ ಮಾಡ್ಕೋಬೋದು. ಹಾಗೆ ಕೂಡ ತಿನ್ನೋದು ಚೆನ್ನಾಗೇ ಇರುತ್ತೆ. ಸಾಸ್ ಜೊತೆ ಕೂಡ ತಿನ್ನಬಹುದು. ಇಷ್ಟ ಆಗಿದೆ, ನನಗೆ ಸಾಕು. ನಾನು ಒಲೆ ಆರಿಸ್ತೀನಿ. ಇದು ಒಂದು ನಿಮಿಷ ಬಿಟ್ಟು ರೋಸ್ಟ್ ಮಾಡೋದ್ರಿಂದ ಮೇಲಿನ ಪದರ ಗರಿ ಗರಿ ಕೂಡ ಇರುತ್ತೆ, ಚೆನ್ನಾಗಿರುತ್ತೆ.